MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಜೈಲಿನಲ್ಲಿ ಚಳಿಗೆ ಪತ್ರಗುಟ್ಟಿ ಹೋಗಿರುವಂತಹ ದರ್ಶನ್ ನಿದ್ದೆ ಬರ್ತಾ ಇಲ್ಲ, ನನಗೆ ಒಂದು ಕಂಬಳಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಇದು ಜೈಲಿನಲ್ಲಿ ಸದ್ಯಕ್ಕೆ ಚಳಿಗೆ ಒದ್ದಾಡ್ತಾ ಇರುವಂತಹ ದರ್ಶನ್ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ ಈಗ ಜೈಲಾಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ. ಜೊತೆಗೆ ದಯವಿಟ್ಟು ಕಂಬಳಿ ಕೊಡಿ, ಚಳಿ ತಡೆಯೋಕೆ ಆಗ್ತಾ ಇಲ್ಲ. ಇನ್ನೊಂದು ಕಡೆ 57ನೇ CCH ಕೋರ್ಟ್ಗೆ ದರ್ಶನ್ ಮನವಿ ಮಾಡಿರೋದು, ತುಂಬಾ ಚಳಿ ಇದ್ರೂ ಕೂಡ ನನಗೆ ಹೆಚ್ಚುವರಿ ಕಂಬಳಿ ಕೊಡ್ತಾ ಇಲ್ಲ, ವಿ ಕಾಂಟ್ ಇವನ್ ಸ್ಲೀಪ್ ಅಂತ ಆರೋಪಿ ದರ್ಶನ್ ಹೇಳಿರೋದು. ಜೈಲಿನಲ್ಲಿ ಚಳಿಗೆ ಪತ್ರಗುಟ್ಟಿ ಹೋದಂತ ದರ್ಶನ್ ಈಗ ತುಂಬಾ ಚಳಿ ಆಗ್ತಿದೆ, ಒಂದು ಕಂಬಳಿ ಕೊಡಿ ಅಂತ ಹೇಳ್ತಿದ್ದಾರೆ. ಇದು 57ನೇ CCH ಕೋರ್ಟ್ ಮುಂದೆನೂ ಕೂಡ ನಾನು ಕೇಳ್ತಾ ಇದ್ದೀನಿ, ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆದರೆ ಚಳಿಗೆ ಒಂದು ಕಂಬಳಿಯನ್ನು ಕೂಡ ಕೊಡ್ತಾ ಇಲ್ಲ ಅಂತ ಈಗ ದರ್ಶನ್ ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿರೋದು. ತುಂಬ ಚಳಿ ಇದ್ರೂ ಕೂಡ ಹೆಚ್ಚುವರಿ ಕಂಬಳಿ ನೀಡ್ತಾ ಇಲ್ಲ, ಚಳಿಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ, ವಿ ಕಾಂಟ್ ಇವನ್ ಸ್ಲೀಪ್ ಅಂತ ಕೂಡ ಹೇಳಿದ್ದಾರೆ. ಮನೆಯವರು ತಂದಂತ ಕಂಬಳಿಯನ್ನು ಕೂಡ ನೀಡ್ತಾ ಇಲ್ಲ, ವಿ ಕಾಂಟ್ ಇವನ್ ಸ್ಲೀಪ್ ಅಂತ ಆರೋಪಿ ದರ್ಶನ್ ಹೇಳಿದ್ದಾರೆ. ಹೆಚ್ಚುವರಿ ಕಂಬಳಿ ನೀಡುವಂತೆ ಕೋರ್ಟ್ಗೆ ಮನವಿ, ಪದೇ ಪದೇ ಆದೇಶ ನೀಡಿದ್ರು ಕೂಡ ಹೀಗೆ ಯಾಕೆ ಮಾಡ್ತಾರೆ ಅಂತ ಜಡ್ಜ್ ಕೇಳ್ತಿದ್ದಾರೆ. ಚಳಿ ಇದ್ದಾಗ ಕಂಬಳಿ ಕೊಡಬೇಕಲ್ವಾ, ಚಳಿ ಇದ್ದಾಗ ಕಂಬಳಿ ಕೊಡದಿದ್ರೆ ಹೇಗೆ ಮಲ್ಗೋಕ್ ಸಾಧ್ಯ? ಜೈಲಾಧಿಕಾರಿಗಳಿಗೆ ಸೂಚನೆ ನೀಡಿದಂತ ಜಡ್ಜ್ ಜೈಲಿನಲ್ಲಿ ಚಳಿಗೆ ಸದ್ಯಕ್ಕೆ ದರ್ಶನ್ ಈ ಕಂಬಳಿ ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ಈಗ ಕೇಳ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಮೇಶ್, ಇವತ್ತು 57ನೇ CCH ಕೋರ್ಟ್ನಲ್ಲಿ ವಿಚಾರಣೆ ಇತ್ತು, ಜೊತೆಗೆ ಚಳಿಗೆ ಕಂಬಳಿ ಕೊಡ್ತಿಲ್ಲ ಅನ್ನೋ ವಿಚಾರವನ್ನು ಕೂಡ ದರ್ಶನ್ ಗಮನಕ್ಕೆ ತಂದಿದ್ದಾರೆ ಅಂತ ಗೊತ್ತಾಗಿದೆ. ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮೇಶ್? ಅವಿನಾಶ್, ಇವತ್ತು ವಿಚಾರಣೆ ಆರಂಭ ಆಗ್ತಿದ್ದಂತೆನೆ 294 ಅಪ್ಲಿಕೇಶನ್ ಮೇಲೆ ಅಂದ್ರೆ ಇವರೇನೋ ಅರ್ಜಿ ಹಾಕಿದ್ದಾರೆ, ಕೆಲವು ಡಾಕ್ಯುಮೆಂಟ್ಸ್ ಅನ್ನ ಮಾರ್ಕ್ ಮಾಡಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ ಅವರು. ಅದಕ್ಕೆ ಪ್ರತಿವಾದಿಗಳು ಅಂದ್ರೆ ಆರೋಪಿಗಳ ಪರವಕರು ಆಕ್ಷೇಪಣೆ ಇದೆ ನಮ್ದು ಅಂತ ಹೇಳಿ ಹೇಳಿದ್ರು. ಕೋರ್ಟ್ ವಿಚಾರಣೆಯನ್ನ ಡಿಸೆಂಬರ್ 3ನೇ ತಾರೀಕಿಗೆ ಮುಂದೂಡ್ತು. ಅಷ್ಟರಲ್ಲಿ ದರ್ಶನ್ ಮ್ಯಾನೇಜರ್ ಆಗಿದ್ದಂತ ನಾಗರಾಜ್ ಕೂಡ ಈ ಕೇಸ್ನಲ್ಲಿ ಆರೋಪಿ. ಆತ ಒಂದು ಮನವಿ ಇದೆ, ನಮ್ಗೆ ಕಂಬಳಿ ಕೊಡ್ತಾ ಇಲ್ಲ, ತುಂಬಾ ಚಳಿ ಇದೆ ಅಂತ ಹೇಳಿ ಮನವಿ ಮಾಡ್ದ. ಅದಾದ ತಕ್ಷಣ ದರ್ಶನ್ ಕೂಡ ಈಗ ನಾವು ವಿ ಕಾಂಟ್ ಈವನ್ ಸ್ಲೀಪ್, ನಾವು ಮಲಗೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ, ಜೊತೆಗೆ ರಾತ್ರಿ ಇಡೀ ನಾವು ನಿದ್ದೆನೂ ಮಾಡಿಲ್ಲ, ಹೀಗಾಗಿ ತುಂಬಾ ಚಳಿ ಇದೆ, ಮತ್ತೆ ಕಂಬಳಿ ಕೊಡ್ತಿರೋದು ಇದು ಸಾಕಾಗ್ತಿಲ್ಲ ಅಂದ್ರೆ ಜೈಲಧಿಕಾರಿಗಳೇನು ಕೊಟ್ಟಿರೋ ತೆಳು ಇದೆ, ಹೀಗಾಗಿ ಒಂದು ಕಂಬಳಿ ಕೊಡಬೇಕು, ಮತ್ತೆ ಮನೆಯಿಂದ ಕೊಡುವಂತ ಕಂಬಳಿನ ಇವರು ಹೊರಡೆ ಬಿಡ್ತಾ ಇಲ್ಲ, ಮತ್ತೆ ವಕೀಲರು ತಂದು ಕೂಡ ಅದನ್ನ ಹೊರಡೆ ಬಿಡ್ತಾ ಇಲ್ಲ, ಹೀಗೆ ಇದಕ್ಕೆ ಡೈರೆಕ್ಷನ್ ಕೊಡಬೇಕು ಅಂತ ಹೇಳಿ ದರ್ಶನ್ ಮನವಿ ಮಾಡಿದ್ದಕ್ಕೆ ಜಡ್ಜ್ ಕೂಡ ಜೈಲಧಿಕಾರಿಗಳು ಸೂಚನೆ ಕೊಟ್ಟಿದೆ. ಅಂದ್ರೆ ಯಾಕೆ ನೀವು ಬಿಡ್ತಾ ಇಲ್ಲ ಒಳಗಡೆ, ಹಿಂದೆ ಪದೇ ಪದೇ ಆದೇಶ ಕೊಟ್ಟರು ಯಾಕೆ ನೀವು ಅದನ್ನ ಫಾಲೋ ಮಾಡ್ತಾ ಇಲ್ಲ, ನೀವು ಕಂಬಳಿ ಕೊಡಬೇಕು ಅಂತ ಹೇಳಿ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಒಂದ್ ರೀತಿ ಕೋರ್ಟ್ ಸೂಚನೆ ಇರೋದ್ರಿಂದ ಈಗ ಕಂಬಳಿ ಸಿಗೋ ಸಾಧ್ಯತೆ ಇದೆ. ಈಗ ಚಳಿಗಾಲ ಆಗಿರೋದ್ರಿಂದ ಮಾನವೀಯತೆ ದೃಷ್ಟಿಯಿಂದ ನೀವು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ಹೀಗಾಗಿ ಈಗ ದರ್ಶನ್ಗೆ ಕಂಬಳಿ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಅವಿನಾಶ್, ಧನ್ಯವಾದ ರಮೇಶ್. ಇನ್ನು ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸಂಕಷ್ಟ, ಜೈಲಿನಲ್ಲಿ ಮೊಬೈಲ್ ಟಿವಿ ಬಳಕೆ ವಿಡಿಯೋ ವೈರಲ್. ಜೈಲಿನಲ್ಲಿ ಮೊಬೈಲ್ ಟಿವಿ ಬಳಕೆ ವಿಡಿಯೋ ವೈರಲ್, ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರು ತಳಕಾಕೋತಾ ಇದೆ. ವಿಡಿಯೋ ವೈರಲ್ ಬಗ್ಗೆ ಹೇಳಿಕೆ ನೀಡಿರುವಂತಹ ನಟ ಧನ್ವೀರ್, 2ನೇ ನೋಟಿಸ್ ವೇಳೆ ವಿಜಯಲಕ್ಷ್ಮಿ ಹೆಸರು ಬಹಿರಂಗ ಆಗಿದೆ. ವಕೀಲರೊಬ್ಬರಿಂದ ನನಗೆ ಜೈಲಿನ ವಿಡಿಯೋ ಬಂದಿತ್ತು, ನಾನು ವಿಜಯಲಕ್ಷ್ಮಿ ಅವರಿಗೆ ಈ ವಿಡಿಯೋನ ಕಳಿಸ್ತಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಜೊತೆಗೆ ವಿಡಿಯೋ ಹೇಗೆ ವೈರಲ್ ಆಯಿತು, ಏನು ಅದು ನಿಜಕ್ಕೂ ನಮಗೆ ಗೊತ್ತಿಲ್ಲ, ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ಈ ಥರ ಲಾಯರ್ ಒಬ್ಬರಿಂದ ನಮಗೆ ವಿಡಿಯೋ ಬಂತು, ಅದನ್ನು ನಾನು ಫಾರ್ವರ್ಡ್ ಮಾಡಿದ್ದೀನಿ ವಿಜಯಲಕ್ಷ್ಮಿ ಅವರಿಗೆ, ಅದನ್ನು ಬಿಟ್ಟರೆ ನಾವು ಯಾವುದು ವೈರಲ್ ಮಾಡೋದಾಗಲಿ ಅಥವಾ ಎಲ್ರಿಗೂ ಕೂಡ ಇದನ್ನು ಕಳಿಸುವಂಥ ಕೆಲಸ ನಮ್ಮ ಕಡೆಯಿಂದ ಆಗಿಲ್ಲ, ಅದೇನಾಗಿದೆಯೋ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ತಯಾರಿ, ವಿಜಯಲಕ್ಷ್ಮಿ ಹೆಸರನ್ನ ಬಾಯ್ಬಿಟ್ಟಿರುವಂತಹ ಧನ್ವೀರ್ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಂತ ತನಿಖಾಧಿಕಾರಿ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಕರೆಸೋದಕ್ಕೆ ಸಮ್ಮತಿ ಸಿಕ್ಕಿದೆ. ಜೈಲಿನ ವಿಡಿಯೋ ವೈರಲ್ ಕೇಸ್ನಲ್ಲಿ ಇದು ಕೂಡ ಸಮಸ್ಯೆ ಆಗುತ್ತಾ ಈಗ ಅನ್ನೋ ಪ್ರಶ್ನೆ. ಈಗಾಗಲೇ ಬೇಲ್ಗೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು, ಒಮ್ಮೆ ದರ್ಶನ್ ಅವ್ರನ್ನ ಹೊರತಂದ್ರೆ ಸಾಕು ಅಂತ. ಆದರೆ ಆ ಪ್ರಯತ್ನದಲ್ಲಿರುವಂತಹ ಸಂದರ್ಭದಲ್ಲೇ ಈಗ ಈ ವಿಡಿಯೋ ವಿಚಾರದಲ್ಲೂ ಕೂಡ ಬಂದು ಈಗ ಇವ್ರ ಸುತ್ತಾನೆ ಸುತ್ತಾ ಇದೆ ಈಗ. ಸೊ ಧನ್ವೀರ್ ಹಾಗೆ ವಿಜಯಲಕ್ಷ್ಮಿ ಅವ್ರನ್ನು ಕೂಡ ವಿಚಾರಣೆ ಕರೀಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಧನ್ವೀರ್ ಈಗಾಗಲೇ 2 ಬಾರಿ ವಿಚಾರಣೆಗೆ, ಒಮ್ಮೆ CCB ಮುಂದೆ, ಪರಪ್ಪನಗರ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಜೊತೆಗೆ ಅವರ ಮೊಬೈಲನ್ನು ಕೂಡ ಚೆಕ್ ಮಾಡಲಾಗಿದೆ ಅನ್ನೋದು ಗೊತ್ತಾಗಿದೆ. ಸೊ ಜೈಲಿನ ವಿಡಿಯೋವನ್ನು ಇಂಟೆನ್ಷನಲಿ ವೈರಲ್ ಮಾಡಲಾಯ್ತಾ ಅನ್ನೋದು.
ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆ ನಡೀತಾ ಇದೆ. ಸೊ ಜೈಲಿನಲ್ಲಿ ಈ ನಾನ್ ವೆಜ್ ಊಟ, ಡ್ಯಾನ್ಸು, ಈ ಒಂದಷ್ಟು ಉಗ್ರಗಾಮಿಗಳ ಕೈಯಲ್ಲಿ ಮೊಬೈಲ್, ಒಬ್ಬ ಉಗ್ರನ ಕೈಯಲ್ಲಿ, ಹಾಗೆ ಈ ಉಮೇಶ್ ರೆಡ್ಡಿ ಕೈಯಲ್ಲೂ ಕೂಡ ಮೊಬೈಲ್ ಇತ್ತು. ಇದೆಲ್ಲವೂ ಕೂಡ ವೈರಲ್ ಆಗಿತ್ತು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.